ಹಾಯ್ ಹಲೋ ನಮಸ್ಕಾರ. ನಿಮ್ಮೆಲ್ಲರಿಗೂ PS ಎಜುಕೇಷನ್ ಇನ್ಫೋಟೆಕ್ ಚಾನಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ, CET ಕರ್ನಾಟಕದ CET ಪರೀಕ್ಷೆ ಬರೆದಂತಹ ಎಲ್ಲ ನನ್ನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ಅತ್ಯಂತ ಮಹತ್ವದ ಅತ್ಯಂತ ಸಂತಸದ ಒಂದು ವಿಷಯ. ಇವತ್ತು CETಗೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ರಿಸಲ್ಟ್ ಇವತ್ತು ಹೊರಬಿದ್ದಿದೆ. ಅಂದರೆ ಇವತ್ತು CET ರಿಸಲ್ಟ್ 2024 ರಿಸಲ್ಟ್ ಹೊರಬಿದ್ದಿದ್ದು, ಆ ರಿಸಲ್ಟ್ ಯಾವ ರೀತಿಯಾಗಿ ನೀವು ನೋಡಬೇಕು ಹಾಗೂ ನಿಮ್ಮ ರ್ಯಾಂಕಿಂಗನ್ನು ಪರೀಕ್ಷೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಇಲ್ಲಿ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಆ ಲಿಂಕ್ ಕೂಡ ನಿಮಗೆ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ವಿದ್ಯಾರ್ಥಿಗಳೇ, ಇಲ್ಲಿ ಗೂಗಲ್ ಕ್ರೋಮ್ ಅನ್ನುವಂತಹ ಒಂದು ಬ್ರೌಸರನ್ನು ನೀವು ಓಪನ್ ಮಾಡಿ, ಅದರಲ್ಲಿ ನೀವು ಏನು ಟೈಪ್ ಮಾಡಬೇಕು ಅಂತಂದರೆ KAR ರಿಸಲ್ಟ್ ಅಂತ ನೀವು ಟೈಪ್ ಮಾಡಿರಿ ಅಂದಾಗ ಅಲ್ಲಿ ಏನಾಗುತ್ತೆ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ KAR result.nic.in ಅಂತ ನೀವು ಟೈಪ್ ಮಾಡಿದ್ರಿ ಅಂದರೆ ನಿಮ್ಮ ಮುಂದೆ ಈ ರೀತಿಯಾದಂತಹ ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಬಹಳಷ್ಟು ಕೆಳಗಡೆ ದ್ವಿತೀಯ PUCಯ SSLCಯ ದ್ವಿತೀಯ PUC ಎರಡನೇದ ಪರೀಕ್ಷೆಯ ಫಲಿತಾಂಶದಿದೆ. ಇವತ್ತು ಪ್ರಕಟಗೊಂಡಿರುವಂತಹ 1/6 ಪ್ರಕಟಗೊಂಡಿರುವಂತಹ CET ಫಲಿತಾಂಶ ಪರೀಕ್ಷಾ ಒಂದು ಲಿಂಕ್ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ. ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಲಿಂಕ್ ಓಪನ್ ಆಗ್ತಾ ಇದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ CET ರಿಸಲ್ಟ್ 24. ಇಲ್ಲಿ ನಿಮ್ಮ ರಿಜಿಸ್ಟರ್ ಸಂಖ್ಯೆ, CETಯ ರಿಜಿಸ್ಟರ್ ಸಂಖ್ಯೆಯನ್ನು ನೀವು ಇಲ್ಲಿ ಹಾಕಬೇಕು. ಅಂದರೆ CETಯ ರಿಜಿಸ್ಟರ್ ಸಂಖ್ಯೆಯನ್ನು ನೀವು ಇಲ್ಲಿ ಟೈಪ್ ಮಾಡಿದಾಗ ನಿಮ್ಮ ಆ ಸಂಖ್ಯೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ 1 2 3 4 5 ಆದರೆ ನಿಮ್ಮ ಈ ಟೋಟಲ್ ಇರುವಂಥದ್ದು. ಆಮೇಲೆ ಇಲ್ಲಿ ಎಂಟರ್ ಯುವರ್ ನೇಮ್ ಅಂತ ಬರ್ತಾ ಇದೆ. ಇಲ್ಲಿ ಎಂಟರ್ ಯುವರ್ ನೇಮ್ ಅಂದಾಗ ಅಲ್ಲಿ ಯಾವ ನೇಮ್ ಹಾಕಬೇಕು, ಯಾವ ರೀತಿಯಾಗಿ ಹಾಕಬೇಕು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಹೆಸರಿನ ಮೊದಲ 4 ಅಲ್ಫಾಬೆಟನ್ನು ನೀವು ಇಲ್ಲಿ ಹಾಕಬೇಕು. ಅಂದರೆ ನಿಮ್ಮ ಹೆಸರು CS ಲಹರಿ ಅಂತ ಇದ್ದರೆ CSLA ಅನ್ನುವಂಥದ್ದನ್ನು ಹಾಕಬೇಕು. ಆ ರೀತಿಯಾದಂತಹ ಇಲ್ಲಿ ನೀವು ಹಾಕಿ ಸಬ್ಮಿಟ್ ಅಂತ ಕೊಟ್ಟಾಗ ನೀವು ಏನಾಗುತ್ತೆ ಅಂತಂದರೆ ಅದು ನಿಮ್ಮ ರಿಸಲ್ಟ್ ನಿಮಗೆ ಬರ್ತಾ ಇದೆ. ಹೀಗೆ CET ರಿಸಲ್ಟನ್ನು ನೀವು ನೋಡಬೇಕು ಅಂತಂದರೆ KAR results.nic.in ಹೋಗಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಎಂಟ್ರಿ ಮಾಡಿ ಅಲ್ಲಿ ಕೆಳಗಡೆ ನಿಮ್ಮ ಹೆಸರಿನ ಫಸ್ಟ್ 4 ಅಲ್ಫಾಬೆಟನ್ನು ನೀವು ಹಾಕಿದಾಗ ನಿಮ್ಮ CET ರಿಸಲ್ಟ್ ನಿಮಗೆ ದೊರೆಯುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.